ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತು ನಾವು ಹೊಲಕ್ಕೆ ಹೋಗಿದ್ವಿ. ಟೊಮೆಟೊ ಮತ್ತು ಹಸಿರುಗಾಯಿ ಬಿಡಿಸ್ಕೊಂಬರೋಕ್ಕೆ, ಅಂದರೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬಿಡಿಸ್ಕೊಂಬರೋಕ್ಕೆ ಅಂತೇಳಿ ಹೊಲಕ್ಕೆ ಹೋಗಿದ್ವಿ. ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಹೋದ ವೀಡಿಯೋದಲ್ಲಿ ಮುಂಚೆ ಒಂದು ಸಲ ತೋರಿಸಿದ್ದೆ ನಿಮಗೆ ಕಡಲೆ ಗಿಡ. ಇದು ತುಂಬ ಚಿಕ್ಕದಿತ್ತು, ಇವಾಗ ಎಲ್ಲ ಬಿಟ್ಟಿದ್ದಾವೆ ಆಲ್ರೆಡಿ, ಎಲ್ಲ ಒಣಗೋಗಿತ್ತು ನೋಡ್ರಿ. ಹೊಲದಲ್ಲಿ ಅದೇ ಹಸಿರುಗಾಯಿ ಅವನು ಬಿಡಿಸ್ಕೊಂಡು ಹೋಗಿ ಬಂದಿದ್ದಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಹೊಲಕ್ಕೆ ಬಂದಿರೋದು ನಾನು, ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಫ್ರೆಂಡ್ಸ್. ಎಲ್ರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಹಂಗೆ ನಮಗೂ ಸಪೋರ್ಟ್ ಮಾಡಿ. ನೋಡಿ, ಇದು ಹಸಿರುಗಾಯಿ ಈ ರೀತಿ ಬಿಟ್ಟಿದೆ. ಒಂದು 100 ಗಿಡ ಹಾಕಿದ್ವಿ ನಾವು ಹಸಿರುಗಾಯಿ. ಟೊಮೊಟೊನೂ ಅಷ್ಟೇ ಹಾಕಿದ್ವಿ. ಇದು ಆಲ್ರೆಡಿ ಅಲ್ಲೇ ನಾವು ತುಂಬ ಬಿಡಿಸ್ಕೊಂಡಿದ್ವಿ, ಎಲ್ಲ ಒಣಗೋಗಿತ್ತು. ಮತ್ತು ಕಡಲೆಗೆ ನೀರು ಕಟ್ಟಿದ್ವಲ್ಲ, ಅದು ಸ್ವಲ್ಪ ನೀರು ಇರೋದ್ರಿಂದ ಆ ಥರ ಬಿಟ್ಟಿತ್ತು. ಅದು ಬಿಡಿಸ್ಕೊಂಡು ಎಲ್ಲ ಮುಗೀತು. ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಒಂದು 3/4 ಚೀಲದಷ್ಟು ಆಗಿದ್ವು. ನೆಕ್ಸ್ಟು ನಾವು ಅಲ್ಲಿಂದ ದುರ್ಗದಲ್ಲಿ ಮಂಜುನಾಥ್ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ವಿ. ಅಲ್ಲಿ ಏನಪ್ಪ ಅಂದರೆ, ನಾವು ರೊಟ್ಟಿ ಊಟ ಕೇಳಿದ್ರೆ ಅವರು ಹೋಳಿಗೆ ಊಟ ಕೊಟ್ಟಿದ್ರು. ಅವ್ರಿಗೆ ಕೇಳಿಸ್ಲಿಲ್ಲ ಅನಿಸುತ್ತೆ. ನಾವು ಅನ್ಫಾರ್ಚುನೇಟ್ಲಿ ನಾವು ಅದನ್ನು ಹೋಳಿಗೆ ಊಟ ತಿಂದಿದ್ದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸಾಂಬಾರು ಮಾತ್ರ ಸಖತ್ತಾಗಿತ್ತು ನೋಡಿ. ಹೋಳಿಗೆ ತೊಟ್ಟಿರೋ ಹೋಳಿಗೆ ಅಂತಾರಲ್ಲ, ಆ ಹೋಳಿಗೆ ಇದು. ಹೋಳಿಗೆ ಮತ್ತು ಕೋಸಂಬರಿ, ಸ್ವಲ್ಪ ಸಾಂಬಾರು, ಮೊಸರು, ಒಂದು ಸ್ವಲ್ಪ ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ ಕೊಟ್ಟಿದ್ದರು. ಅದಾದಮೇಲೆ ಊಟ ಆದಮೇಲೆ ನೆಕ್ಸ್ಟ್ ನಾವು ಅದೇನೋ ಮಗಳು ನೋಡೋಕ್ಕೆ ಅಂತೇಳಿ ಊರಿಗೆ ಹೋಗ್ತಾಯಿದ್ವಿ, ಕಂಡೇನಹಳ್ಳಿಗೆ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟಾಗಿಬಿಟ್ಟಿತ್ತು. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅವಳು ನೋಡ್ಕೊಂಡು ಹಂಗೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್. ನೋಡಿ, ನಾವು ಧರ್ಮಪುರ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲೇ ಸುಮಾರು ಒಂದು 7 ಗಂಟೆ ಆಗಿತ್ತು. ನಾವು ಫೈನಲಾಗಿ ಇಲ್ಲಿ ಊರಿಗೆ ಬಂದ್ವಿ. ಈ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಹೇಳ್ದಂಗೆ ತುಂಬ ಲೇಟಾಗಿತ್ತು. ನೋಡಿ, ಎಲ್ಲ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದ್ದಾವೆ. ಆಲ್ರೆಡಿ ಕತ್ಲಾಗಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹಂಗೆ ಹೋಗ್ತಾನೆ ವೀಡಿಯೋ ಮಾಡ್ಕೊತ ಹೋಗಿದ್ವಿ. ಊರಿಗೆ ರೀಚ್ ಆದ್ವಿ. ನೋಡಿ, ಇದು ಧರ್ಮಪುರ ಫ್ರೆಂಡ್. ಇದು ಈ ಧರ್ಮಪುರ ಆಲ್ರೆಡಿ 2 ಸಲ ತೋರಿಸಿದ್ದೀನಿ, ಅದಕ್ಕೆ ಪದೇ ಪದೇ ತೋರಿಸಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಲೈಟಾಗಿ ಹಿಂಗೆ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀನಿ. ನಿನ್ನೆ ಫಿಶ್ ಫ್ರೈದು ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್, ಯಾರೂ ನೋಡಿಲ್ಲ. ತುಂಬ ಬೇಜಾರಾಗ್ಬಿಡ್ತು. ಅದಕ್ಕಿಂತ ಮುಂಚೆ ಆಗಿರೋ ವೀಡಿಯೋಸ್ನೆಲ್ಲ ನೋಡಿದ್ದೀರಾ. ಈ ವಿಡಿಯೋ ಯಾಕೆ ನೋಡಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಈ 8 ನಿಮಿಷದ ವೀಡಿಯೋ ಹಾಕಿದರೆ ನೋಡೋಲ್ಲ ಅನಿಸುತ್ತೆ ನೀವು. ಕಡಿಮೆ ಟೈಮಿಂದ ಹಾಕಿದರೆ ಎಲ್ಲ ನೋಡ್ತಾರೆ. ಇದನ್ನು ಯಾಕೆ ನೋಡಲಿಲ್ಲ ಅಂತ ತುಂಬ ಕನ್ಫ್ಯೂಷನ್ ಆಗುತ್ತೆ. ವೀಡಿಯೋ ಮಾಡೋದೇ ಬೇಡವೇನಪ್ಪೋ ಅಂತ ಅನ್ಸೋಗುತ್ತೆ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ವೀಡಿಯೋದಲ್ಲೂ ಇದನ್ನೇ ಹೇಳ್ತಾರೆ ಅಂತ ನಿಮಗೂ ಬೇಜಾರಾಗುತ್ತೆ. ಬಟ್ ನಮಗೆ ಬೇರೆ ಆಪ್ಷನ್ನೇ ಇಲ್ಲ, ಹೇಳಲೇಬೇಕಲ್ಲ. ಈಗ ಊರಿಗೆ ಬಂದು ಮನೆ ಒಳಗೆ ಬಂದು ಆಲ್ರೆಡಿ ಕೂತಿದ್ವಿ. ಇಲ್ಲಿ ನಾವು ಬಾಲ್ ತಗೊಂಬಂದಿದ್ವಿ ನಮ್ಮ ಮಗಳಿಗೆ ಅಂತೇಳಿ, ಅದನ್ನು ಕೊಟ್ಟಿದ್ವಿ. ಅವಳವ್ರ ಅಪ್ಪನ ಜೊತೆಗೆ ಆಟ ಆಡ್ತಿದ್ಲು. ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಿದ್ದಾಳೆ. ನಾವು ಬಂದು ಅದೇ ರಿಟರ್ನ್ ಹೋಗೋಣ ಅಂತೇಳಿ ಬಂದಿದ್ದು. ಹಾಗೆ ಇವಳನ್ನು ನಾವು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬಟ್ ಅವಳು ಬಿಡಲಿಲ್ಲ ಊರಿಗೆ ಬರ್ತೀನಿ ನಾನು ಅಂತೇಳಿ ಹೇಳಿದ್ಲು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಹಠ ಮಾಡ್ತಾಳೆ ಅಂತೇಳಿ ನಾವು ಕರ್ಕೊಂಡು ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ. ಊರಿಗೆ ಬರ್ತೀನಿ ಅಂತೇಳಿ ಅದೇ ಅಳ್ತಿದ್ಲಲ್ಲ, ಅದಕ್ಕೆ ನಾನಿಲ್ಲಿ ವೀಡಿಯೋ ಮಾಡ್ತಿದ್ದೆ. ಕರೆದೆ ಧೃತಿ ಬಾ ಇಲ್ಲಿ ಅಂತ. ಅವಳು ಹಾಗೆ ಬಂದು ನಾನು ವೀಡಿಯೋ ಮಾಡ್ತಿರೋದಕ್ಕೆ ನೋಡಿ ಹಾಗೆ ಆ ಕಡೆ ಹೋಗ್ತಾಳೆ. ನಾನು ವೀಡಿಯೋ ಮಾಡ್ತಿದ್ದೀನಿ, ನೀನು ಯೂಟ್ಯೂಬಿಗೆ ಹಾಕ್ತೀಯಾ, ವೀಡಿಯೋ ಮಾಡಬೇಡ ಅಂತ ಹೇಳ್ತಾಳೆ ನನಗೆ. ನೆಕ್ಸ್ಟು ಇಲ್ಲೆಲ್ಲ ಮುಗಿದ್ಮೇಲೆ ನಮ್ಮ ನಾದಿನಿ ಮಗಳು ಸುಪ್ರಿಯಾ ಅಂತೇಳಿ ಅವಳಿಗೆ ಬಟ್ಟೆ ಕೊಡ್ಸೋಕ್ಕೆ ಅಂತೇಳಿ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ ಫ್ರೆಂಡ್ಸ್ ನಾವು. ಅವಳಿಗೆ ಈಗ 26ಗೆ ರಿಪಬ್ಲಿಕ್ ಡೇ ಇದೆಯಲ್ಲ, ನಾಳೆ. ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನೆಕ್ಸ್ಟು ಒಂದಿನ ನಮ್ಮ ನಾದಿನಿಯವ್ರ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ನೆಕ್ಸ್ಟು ರಜೆ ಸಿಗುತ್ತಲ್ಲ, ಬರ್ತಾರಲ್ಲ, ಅವಾಗ ಅಪ್ಲೋಡ್ ಮಾಡ್ತೀನಿ.
ಇಲ್ಲಿ ಅದಕ್ಕೆ ಬಟ್ಟೆ ತಗೊಳ್ಳೋಣ ಅಂತೇಳಿ ಅವಳಿಗೆ ಲಂಗ ದಾವಣಿ ಬೇಕಾಗಿತ್ತಂತೆ ಡ್ಯಾನ್ಸಿಗೆ. ಅದಕ್ಕೆ ಬಟ್ಟೆ ತಗೊಳ್ಳೋಣ ಅಂತೇಳಿ ಬಂದಿದ್ವಿ ನಾವು. ಹಾಗೆ ವಿಡಿಯೋ ಮಾಡ್ತಿದ್ದೆ. ಒಳ್ಳೆ ಸೆಲೆಕ್ಷನು ಫ್ರೆಂಡ್ಸ್. ಇಲ್ಲಿ ನಾವು ಯಾವಾಗಲಾದರೂ ಹೋದರೆ ಬಟ್ಟೆ ಇಲ್ಲೇ ತರೋದು. ಒಂದು 5,000 6,000 ರೂಪಾಯಿ ಆಗುತ್ತೆ ಬಿಲ್ಲು. ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕಾಸ್ಟ್ಲಿ ಆದ್ರೂ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕಂಡೇನಹಳ್ಳಿ ಅಂತ ನಾನು 2-3 ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿಗೆ ಅದಕ್ಕೆ ಬಂದ್ವಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಅವಳಿಗೆ ಒಂದು 2-3 ಡ್ರೆಸ್ ತೋರಿಸಿದ್ರು. ಅದು ಯಾವುದೂ ಇಷ್ಟ ಆಗಲಿಲ್ಲ. ಒಂದು ಯಾವುದೋ ಫೈನಲಾಗಿ ಸೆಲೆಕ್ಟ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆಯವರು ನಮ್ಮದು ಆಟೋ ಬಾಡಿಗೆ ಹೊರಟಿತ್ತು ಅಂಬಾಬೆಟ್ಟಕ್ಕೆ. ನೋಡಿರಿ, ಅದನ್ನು ನೀಟಾಗಿ ತೊಳಿತಾ ಇದ್ರು. ನಾನು ಅದಕ್ಕೆ ನೀಟಾಗಿ ವೀಡಿಯೋ ಮಾಡ್ಕೊತ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಅಂಬಾದೇವಿ ಬೆಟ್ಟಕ್ಕೆ ಯಾರೋ ನಮ್ಮ ಪಕ್ಕದೂರವರು ಬಾಡಿಗೆ ಕರೆದಿದ್ರು. ಅಲ್ಲಿಗೆ ಹೋಗೋಕ್ಕೆ ಅಂತೇಳಿ ಗಾಡಿ ತೊಳಿತಾ ಇದ್ದಾರೆ. ಮುಂಚೆ ಒಂದು ಸಲ ಅದೇ ಜಾತ್ರೆ ಟೈಮಲ್ಲಿ ಆಗುತ್ತಲ್ಲ, ಆವಾಗಲೂ ಹೋಗಿದ್ರು. ಆವಾಗ ಜನ ಜಾಸ್ತಿ ಇರ್ತಾರಲ್ಲ, ಹೋಗೋಕ್ಕಾಗಲ್ಲ ಅಂತ. ಇವಾಗ ಯಾರೋ ಬೇರೆಯೂ ಜನ ಕಡಿಮೆ ಆದಮೇಲೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ತೊಳಿತಾ ಇದ್ರು. ತುಂಬ ದಿನ ನಮ್ಮ ಗಾಡಿ ಮನೇಲೇ ನಿಂತಿತ್ತು ಫ್ರೆಂಡ್ಸು, ಹೋಗ್ತಾನೆ ಇರಲಿಲ್ಲ. ಇವಾಗ ಮೊನ್ನೆ ಫಸ್ಟ್ ಟೈಮು ಅಂಬಾ ಬೆಟ್ಟಕ್ಕೆ ಬಾಡಿಗೆ ಹೋಗಿದ್ದು. ಅದಾದಮೇಲೆ ಒಂದು 2-3 ಬಾಡಿಗೆ ಹೋಗಿದ್ದಾರೆ. ಇವಾಗ ಮತ್ತೆ ನೆಕ್ಸ್ಟು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಾಡಿಗೆ ಹೋಗೋದು ಬಿಟ್ಟಮೇಲೆ ತುಂಬ ನಮಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ಫ್ರೆಂಡ್ಸ್. ಅದನ್ನು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಅಷ್ಟು ನಾವು ತುಂಬ ಸಫರ್ ಪಟ್ಬಿಟ್ವಿ. ಗಾಡಿ ನಮ್ಮದು ಬಾಡಿಗೆ ಹೋಗ್ಬೇಕಾದ್ರೆ ನಮಗೇನು ಫೈನಾನ್ಷಿಯಲ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹೆಂಗೋ ನಡ್ಕೊಂಡು ಹೋಗ್ತಿತ್ತು ಜೀವನ. ಇದು ಗಾಡಿ ಒಂದು ಸ್ವಲ್ಪ ನಮ್ಮದು ಆಕ್ಸಿಡೆಂಟ್ ಆಗಿತ್ತು ಡೋರು. ಅದನ್ನು ನಾವು ದೇವ್ರು ಕೇಳಿದ್ವಿ ನಮ್ಮ ಸಿದ್ದಪ್ಪನ. ಅದಕ್ಕೆ ಹೊಡಿಯೋದು ಬೇಡ ಅಂತೇಳಿ ಅಪ್ಪಣೆ ಕೊಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಗಾಡಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಸುಮಾರು 1 ಇಯರು ಮನೆ ಹತ್ರನೇ ನಿಂತಿದೆ ಫ್ರೆಂಡ್ಸ್. ನಾವು ಕಂತನ್ನ ಅಷ್ಟೇ ತಿಂಗಳ ಅಂದರೆ EMI ಕಟ್ಟೋದು 25,000 ನಾವು ಕಟ್ಟೋದು ಫ್ರೆಂಡ್ಸ್. 25,000ನ ಆ ಕಂತು ಕಟ್ಟೋಕ್ಕೆ ತುಂಬ ಕಷ್ಟಪಟ್ಟಿದ್ವಿ. ಅದನ್ನೆಲ್ಲ ಸಾಲ ಮಾಡಿನೇ ಕಟ್ಟಿರೋದು. 1 ವರ್ಷ ಅಂದರೆ 3 ಲಕ್ಷ ಕಟ್ಟಬೇಕು ಫ್ರೆಂಡ್ಸ್ ಕಂತು. ತಿಂಗಳ 25,000ದಂಗೆ ಅಷ್ಟು ನಮಗೆ ಹೊಡ್ತ ಬಿದ್ದಿದೆ. ಇವಾಗ ಹೆಂಗೋ ದೇವರು ಹೋಗಲಿ ಅಂತ ಹೇಳಿ ಹೂವು ಕೊಟ್ಟಿದ್ದೆ. ಹಂಗಾಗಿ ಒಂದು 2-3 ಬಾಡಿಗೆ ಹೊಡೆದಿದ್ದಾರೆ. ನಾವು ಯೂಟ್ಯೂಬಿಂದ ಏನಾದರೂ ಅರ್ನ್ ಮಾಡ್ಬೋದು ಅಂತೇಳಿ 1 ಇಯರಿಂದ ಟ್ರೈ ಮಾಡಿದ್ವಿ. ಬಟ್ ಇದರಲ್ಲಿ ಏನೂ ಆಗಲೇ ಇಲ್ಲ ಫ್ರೆಂಡ್ಸ್. ಇವಾಗ ಅದಕ್ಕೆ ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಆಗುತ್ತೇನೋ ಅಂತ. ಇದರಲ್ಲೂ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ. ಆಲ್ರೆಡಿ ನಮಗೂ ತುಂಬ ಬೇಜಾರಾಗ್ಬಿಟ್ಟಿದೆ. ನಾವು ಮುಂಚೆ ಎಲ್ಲ ಮಾಡಿದ್ದಕ್ಕೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಬಟ್ ನಮಗೆ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಆಗಲೇ ಇಲ್ಲ. ಮಾನಿಟೈಸೇಷನ್ ಆನ್ ಆದ್ರೂ ಅದು ಏನೇನೋ ರೀಸನ್ ಕೊಟ್ಟು ಅವೆಲ್ಲ ವೀಡಿಯೋಸ್ನ ಡಿಲೀಟ್ ಮಾಡಿರಿ ಅಂತ ಹೇಳಿದರು. ಸೊ ನಾವೆಲ್ಲ ವೀಡಿಯೋಸ್ನ ಅಷ್ಟು ಡಿಲೀಟ್ ಮಾಡಿಬಿಟ್ಟು ಇವಾಗ ಹೊಸ್ದಾಗಿ ಇವೆಲ್ಲ ವೀಡಿಯೋ ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಿರೋದು ಫ್ರೆಂಡ್ಸ್. ರೆಸಿಪೀಸ್ನ ಇವನ್ನ ಹೊಸ್ದಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸಬ್ಸ್ಕ್ರೈಬರ್ಸ್ ನೋಡಿದರೆ ಎಷ್ಟೊಂದಿದ್ದಾರೆ, ವ್ಯೂಸ್ ಮಾತ್ರ ಬರ್ತಾನೆ ಇಲ್ಲ. ತುಂಬ ಬೇಜಾರಾಗುತ್ತೆ. ನಮ್ಮ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ರೀತಿ ಯಾರೆಲ್ಲ ಕಷ್ಟಪಡ್ತಿದ್ದೀರಾ ಅವರು ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಯಾವುದಾದ್ರೂ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.